ದ ಪ್ರೊಫೆಷನ್ ಆಫ್ ಜರ್ನಲಿಸಂ ಏನು ಸಮಾಜಕ್ಕೆ? ಅವರು ಪತ್ರಕರ್ತರೇ ಎಲ್ಲ ಅನ್ನಿಸ್ಬಿಡುತ್ತೆ ನನ್ಗೇನೋ. ನಮಗೂ ಅಷ್ಟೇ ಕೋಪ ಬರುತ್ತೆ. ಎಲ್ಲೆಲ್ಲ ತಿರ್ಸ್ತಾ ಇದ್ದಾರೆ ಕೇಸ್ಗಳನ್ನೇ, ಒಂದೊಂದ್ ಕಡೆಯಿಂದ ಒಂದೊಂದ್ ಕಡೆ ತಿರ್ಸ್ತಾ ಇದ್ದಾರೆ. ಕೀರ್ತಿ ಆಗ್ಲಿ, ವಸಂತ್ ಗಿಳಿಯರಾಗ್ಲಿ ಫುಲ್ ಅವ್ರ ಫಾರಾಗಿ ನಿಂತಿದ್ದಾರಲ್ವಾ. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಎಷ್ಟೇ ಸರಿ ಯೋಚನೆ ಮಾಡಿದ್ರು ತನಿಖೆಗಳಾಗ್ಲಿ, ಒಂದ್ ಹಂತದ ಪ್ರೋಸೆಸ್ ಆಗ್ಲಿ, ಕೊಡೋ ನ್ಯೂಸ್ನ ಒಳ್ಳೊಳ್ಳೆ ನ್ಯೂಸ್ ಚಾನಲ್ ಅವರು ಕೊಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೊಡ್ತಾ ಇದ್ದಾರೆ, ಸ್ಯಾಟಲೈಟ್ ನ್ಯೂಸ್ ಅವರು ಕೊಡ್ತಾ ಇದ್ದಾರೆ. ಯಾಕೆ ಮಾತಾಡಬೇಕು, ಮಾತಾಡೋ ಅವಶ್ಯಕತೆ ಇಲ್ಲ, ಕೊಡ್ತಾ ಇದ್ದಾರೆ ಅಂತ ಅನ್ಸಿದ್ರು ಕೂಡ ನನ್ನ ಬಾಯೂ ನಿಲ್ತಾ ಇಲ್ಲ, ನನ್ನ ಮನ್ಸು ನಿಲ್ತಾ ಇಲ್ಲ. ಅಷ್ಟು ಬೇಜಾರು ಆಗುತ್ತೆ, ಖುಷಿನೂ ಆಗುತ್ತೆ ಒಂದ್ ಕಡೆ. ಸೊ ಏನಪ್ಪ ವಿಚಾರ ಇವತ್ತು ಅಂತ ನಿಮ್ಗೆ ಅನ್ಸಿರ್ಬೋದು. ಸೋಷಿಯಲ್ ಮೀಡಿಯಾ ಇಸ್ ಅ ವೆರಿ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ನೌವೇಡೇಸ್. ನಿಮಗೆ ಗೊತ್ತೇ ಇದೆ, ಏನೇ ಹೇಳಿದ್ರು ಸತ್ಯಾಂಶನೂ ಗೊತ್ತಾಗುತ್ತೆ, ನಿಜಾಂಶನೂ ಗೊತ್ತಾಗುತ್ತೆ. ಯಾವುದು ಅಂತ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ, ಅಥವಾ ನಾವು ಇದೇ ಸರಿ ಅಂತ ಡಿಸೈಡ್ ಮಾಡಕ್ಕಾಗಲ್ಲ. ಸೊ ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೇನೆ ಸುಪ್ರೀತ್ ಅಂತ ಅನ್ಸಿರ್ಬೋದು ನಿಮಗೆ. ಎಸ್, ಅಫ್ಕೋರ್ಸ್ ವಿಚಾರಕ್ಕೆ ಬರ್ತೀನಿ ವೀಕ್ಷಕರೇ. ಬೇಡ ಬೇಡ ಅಂತ ಹೇಳಿದ್ರು ಮಾತನ್ನ ಹೊರಗೆ ಬರ್ಸುತ್ತೆ ನನ್ನ ಮನಸ್ಸು. ಸೊ ಏನಾಯ್ತು ಅಂತ ಹೇಳಿದ್ರೆ, ವಿಡಿಯೋಸ್ನ ನೋಡಿದೆ. ವೆರಿ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಫಾರ್ ಸೊಸೈಟಿ. ಸೊ ಕಿರಿಕೀರ್ತಿ ನೋಡಿದೆ, ವಿಡಿಯೋ ಮಾಡಿದ್ದೆ. ಮಾಡಾದ್ಮೇಲೆ ಮತ್ತೆ ಕಿರಿಕೀರ್ತಿ ಅವರು, ಮೀನ್ಸ್ ಕೀರ್ತಿ, ನನ್ಗಾಗಲ್ಲ ಅವ್ರ ಹೆಸರು, ಕಿರಿಕ್, ಇನ್ನೊಂದು ವಿಡಿಯೋ ಬಿಟ್ರು. ನೈಟೇ ಬಿಟ್ರು, ನೈಟ್ ಆನ್ ನೈಟ್ 2 or 3 days ಡಿಫ್ರೆನ್ಸ್. ಅದಕ್ಕಿಂತ ಮುಂಚೆ ವಸಂತ್ ಗಿಳಿಯಾರ್ ಅವ್ರನ್ನ ಸುವರ್ಣ ನ್ಯೂಸ್ ಅಲ್ಲಿ ಕೂರಿಸಿ, ಅದೇನೋ ಹವರ್ ಅಂತ ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡಿದ್ರು, ಸ್ವಲ್ಪ ಜನ ಕೂರಿಸಿ ಡಿಸ್ಕಷನ್ ತಗೊಂಡ್ರು. ಸೊ ನಿನ್ನೆ ನೈಟು ಅಗ್ನಿ ಶ್ರೀಧರ್ ಅವರು ಒಂದು ವಿಡಿಯೋ ಮಾಡಿದ್ರು. ಹಿ ಈಸ್ ಆಲ್ಸೋ ರೈಟರ್, ಹಿ ಈಸ್ ಆಲ್ಸೋ ಜರ್ನಲಿಸ್ಟ್. ಇವರೆಲ್ಲ ಜರ್ನಲಿಸ್ಟ್ಗಳೇ. ಇವ್ರು ಯಾರು ಕೂಡ ಬೇರೆ ಇದಲ್ಲ. ಮೇನ್ ವರ್ಕ್ ಜರ್ನಲಿಸಂ, ಅವ್ರದ್ದು ಬೇಸಿಕ್ ವರ್ಕ್, ಮದರ್ ವರ್ಕ್ ಜರ್ನಲಿಸಂ. ಸೊ ಇನ್ನ ಸುವರ್ಣ ನ್ಯೂಸ್ ಅಲ್ಲಿ ಇವರೆಲ್ಲ ಕೂತು, ಇವರಿಬ್ರು ಕೂತ್ ಮಾತಾಡಿದ್ದಾರೆ. ವಸಂತ್ ಗಿಳಿಯರು ಮಾತಾಡಿದ್ದಾರೆ, ಕಿರಿಕೀರ್ತಿನೂ ಮಾತಾಡಿದ್ದಾರೆ. ಜೊತೆಗೆ ಧನಂಜಯ್ ಕೆವಿನು ಲಾಯರ್, ಯಾರು ಈಗ ಹೋಲ್ಡ್ ಮಾಡ್ತಾ ಇದ್ದಾರೆ SIT ಇದನ್ನ, ಮತ್ತೆ ಆ ವ್ಯಕ್ತಿ ಇದನ್ನಲ್ಲ, ಅವ್ರ ಹಿಂದೆ ಯಾರು ನಿಂತಿದ್ದಾರೆ ಲಾಯರ್ ಅಂತ ಹೇಳಿದ್ರೆ ಧನಂಜಯ್ ಕೆವಿ, ನಿಮ್ಗೆಲ್ಲ ಗೊತ್ತೇ ಇದೆ. ಇವರೆಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲ ಜರ್ನಲಿಸ್ಟ್ ಅಲ್ವಾ. ದ ಪ್ರೊಫೆಷನ್ ಆಫ್ ಜರ್ನಲಿಸಂ ಏನು ಸಮಾಜಕ್ಕೆ? ಸಮಾಜದ ಪ್ರೊಫೆಷನ್ ಆಫ್ ಜರ್ನಲಿಸಂ ಏನು ಅಂತ ಯೋಚನೆ ಮಾಡಿ ಒಂದ್ಸರಿ. ಮಾತಾಡೋದಕ್ಕಿಂತ ಮುಂಚೆ ಕಿರಿಕೀರ್ತಿ ಆಗ್ಲಿ, ವಸಂತ್ ಗಿಳಿಯರಾಗ್ಲಿ, ಇವನ್ ನಾನು ಅಗ್ನಿ ಶ್ರೀಧರ್ ಅವ್ರದನ್ನ ತಗೊಬಾರ್ದು, ತಗೊಳ್ತಾ ಇದ್ದೀನಿ. ಎಲ್ಲರದು ಒಂದೊಂದು ವೇ ಇರುತ್ತೆ, ದ ವೇ ಆಫ್ ಥಿಂಕಿಂಗ್ ಅಥವಾ ವೇ ಆಫ್ ಅನಾಲಿಸಿಸ್ ಆಗ್ಲಿ. ಯಾಕೆ ತಗೊಳ್ತಾ ಇದ್ದೀನಿ? ಒಂದು ಕಡೆ ಕೀರ್ತಿ ಧರ್ಮಸ್ಥಳನ ಸೇಫ್ ಮಾಡುತ್ತಾ ಇದ್ದಾರೆ. ಸೇಫ್ ಅಂದ್ರೆ ಸೇಫೆಸ್ಟ್ ಪ್ಲೇಸ್ ತಗೊಳೋಕೆ ಏನೇನು ವಾದ ವಿವಾದಗಳಿದೆ, ಏನೇನು ಕೇಸ್ಗಳು ಇಷ್ಟು ದಿನ ನಡೆದಿದೆ, ಈ ಒಂದು ದಶಕಗಳ ಹಿಂದೆ, 10 ವರ್ಷದ ಹಿಂದೆ ಏನ್ ನಡೆದಿದೆ, ಅದನ್ನೆಲ್ಲನೂ ಅವರು ಸೇಫ್ ಗಾರ್ಡ್ ಮಾಡ್ಕೊಳ್ತಾ ಇದ್ದಾರೆ. ಈವನ್ ವಸಂತ್ ಗಿಳಿಯರಾಗ್ಲಿ ಅವರು ಕೂಡ ನ್ಯೂಸ್ ಅವರ್, ನಾನು ನೋಡಿದೆ ಸುವರ್ಣ ನ್ಯೂಸ್ ಅಲ್ಲಿ ಎಷ್ಟು ಪ್ರಶ್ನೆ ಕೇಳ್ತಾರೆ ಅವರು, ಯಾರು ಕೂತಿರ್ತಾರೋ ಅವರು, ಡಿಸ್ಕಷನ್ ನಡೀತಿರೋದ ಪ್ರಶ್ನೆ ಕೇಳಿದಾಗ ಒಂದಕ್ಕೊಂದು ಅಸಂಬಂಧ ಉತ್ತರಗಳು. ಈಗ ತಾನೇ ರಿಲೀಸ್ ಆಗಿರೋ ಸೌಜನ್ಯ ಕೇಸಲ್ಲಿ ಒಳಕ್ ಹೋದ್ನಲ್ಲ, ಸಂತೋಷ್ ರಿಲೀಸ್ ಆಗಿದ್ದಾನೆ, ಅವನೇ ಮಾಡಿರೋದು ಅಂತ ಈಗ್ಲೂ ಅವ್ರು ವಾದ ಮಾಡ್ಕೊಳ್ತಾ ಇದ್ದಾರೆ. ಅವನೇ ಮಾಡೋದಾಗಿದ್ರೆ ಏನಕ್ಕೆ ಅವ್ನು ಹೊರಗಡೆ ಬಿಟ್ರಿ? ಅದನ್ನ ಕಾನೂನು ಬಿಟ್ಟಿರೋದಲ್ವಾ. ನೀವ್ ಹೇಗೆ ಅವನೇ ಮಾಡಿರೋದು ಅಂತ ಹೇಳ್ತಾ ಇದ್ರಿ ಈಗ್ಲೂ ಕೂಡ? ಒಂದು ಪಾಯಿಂಟ್ ಯಾವ್ದು? ವಸಂತ್ ಕಿಳಿಯಾರ್ದು. ವಸಂತ್ ಕಿಳಿಯಾರ್ ಬಿಡಿ, ಅವರು ಪತ್ರಕರ್ತರೇ ಎಲ್ಲ ಅನ್ನಿಸ್ಬಿಡುತ್ತೆ ನನ್ಗೇನೋ. ಅವ್ರ ಪತ್ರಕರ್ತರ ಕೆಲಸ ಏನು? ಮುಖ್ಯವಾಗಿ ಪಬ್ಲಿಕ್, ಪೊಲಿಟಿಷಿಯನ್ಸು, ಪ್ರೆಸ್ಸು, ಪೊಲೀಸು, ಈ ಎಲ್ಲಾ ಪಿಗಳಿದೆಯಲ್ಲ, ಏನು ಅವಘಡಗಳು ನಡೆಯುತ್ತೆ, ಏನು ತೊಂದರೆ ತಾಪತ್ರೆ ಇರುತ್ತೆ, ಅಥವಾ ಒಳ್ಳೆ ಸುದ್ದಿಗಳೇನಿರುತ್ತೆ, ಅದನ್ನ ಜನರ ಮುಂದೆ ಇಡ್ಬೇಕಾಗಿರೋದು ಅಷ್ಟೇನೆ. ವಿ ಆರ್ ನಾಟ್ ಡಿಸಿಷನ್ ಮೇಕರ್ಸ್. ನಾವು ಡಿಸಿಷನ್ ಮೇಕರ್ಸ್ ಅಲ್ಲ. ಅಥವಾ ವಿ ಆರ್ ನಾಟ್ ಗಿವಿಂಗ್ ದ ಜಸ್ಟಿಸ್ ಫಾರ್ ಎನಿವನ್. ವಿ ಆರ್ ನಾಟ್ ರೆಡಿ ಟು ಗಿವ್ ದ ಜಸ್ಟಿಸ್ ಫಾರ್ ಎನಿವನ್. ಯಾರಿಗೂ ಕೂಡ ಜಸ್ಟಿಸ್ ಒದಗಿಸಕ್ ಆಗಲ್ಲ. ಹಾಗಂತ ಹೇಳ್ಬಿಟ್ಟು ಇವ್ರ ಪರವಾಗಿ ಪೂರ್ತಿನೂ ಮಾತಾಡಕ್ಕಾಗಲ್ಲ, ಅವ್ರ ಪರವಾಗಿ ಪೂರ್ತಿನೂ ಮಾತಾಡಕ್ಕಾಗಲ್ಲ. ಒಂದ್ ಕಡೆ ತನಿಖೆ ಆಗ್ಬೇಕು, ತನಿಖೆ ಒಂದ್ ಕಡೆ ಎತ್ತೆಚ್ಕೊಳ್ತಾ ಇದೆ, ಏನೇನ್ ಆಗ್ಬೇಕು ಅನ್ನೋದು ಹೋಗ್ತಾ, ಸಾಕ್ಷಿ ಎಲ್ಲಾದ್ರೂ ಸಿಗ್ತಾ ಇದೆಯಾ ನಮ್ಗೆ, ನಮಗೂ ಅಷ್ಟೇ ಕೋಪ ಬರುತ್ತೆ.
ಎಲ್ಲರೂ ಕೂಡ ನಮ್ಗೆ ಏನಾಗುತ್ತೆ, ಒಂದೇ ಒಂದು, ನನ್ಗೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ವೀಕ್ಷಕರೇ, ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ನೋಡಿ. ಈಗ ಯಾರ್ದು ಇಬ್ರದು ಅತ್ಯಂತ ಒಂದು ಒಳ್ಳೊಳ್ಳೆ ಕ್ಷೇತ್ರಗಳನ್ನ ಹೋಲ್ಡ್ ಮಾಡ್ತಿರೋದು XYZ, ಯಾರ್ದಾದ್ರೂ ಸರಿ ಆ ಕ್ಷೇತ್ರಗಳು ಹೋಲ್ಡ್ ಮಾಡಿರೋದು ವಿಡಿಯೋದಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಹಾಕಿದ್ರೆ, ಈ ಧರ್ಮಸ್ಥಳ ಫ್ಯಾಮಿಲಿ ಅವ್ರದ್ದು ಒಂದೇ ಒಂದು ರೀಲ್ಸ್ ಹಾಕಿ, ಅಲ್ಲಿ ಕಮೆಂಟ್ ಸೆಕ್ಷನ್ ಒಂದ್ಸರಿ ರೀಡ್ ಮಾಡಿ. ಅಟ್ ಲೀಸ್ಟ್ 10% ಒಂದು ಒಳ್ಳೆ ಕಮೆಂಟ್ ಸೆಕ್ಷನ್ ಬರುತ್ತಾ? ಅಟ್ ಲೀಸ್ಟ್ ಕೊನೆ ಪಕ್ಷ ಧರ್ಮಸ್ಥಳದ ಖ್ಯಾತ ವ್ಯಕ್ತಿಗಳದ್ದು 10% ಆದ್ರೂ ಒಳ್ಳೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಳ್ಳೆ ಹೆಸರು ಸಿಗ್ತಾ ಇಲ್ಲ. ನೋಡಿದ್ರು ಎಷ್ಟೇ ಸರ್ಚ್ ಮಾಡಿದ್ರು ಇಲ್ಲ ಅಲ್ಲಿ. ಇಷ್ಟೆಲ್ಲ ಇದ್ರ ಮಧ್ಯೆ ಇದ್ದಾಗ ಅಗ್ನಿ ಶ್ರೀಧರ್ ಅವರು ಕೂಡ ನೆಗೆಟಿವ್ ಆಗಿ ಮಾತಾಡಿದ್ರು. ಅಫ್ಕೋರ್ಸ್ ಅದನ್ನ ನಾವು ಅವ್ರ ವೇನಲ್ಲಿ ಒಪ್ಕೊಬೇಕು. ಯಾಕೆಂದ್ರೆ ತುಂಬಾ ಹಿರಿಯ ತಲೆ, ಬಹಳಷ್ಟು ವ್ಯಕ್ತಿಗಳನ್ನ ನೋಡಿದ್ದಾರೆ, ದಶಕಗಳು ಕಳೆದಿದ್ದಾರೆ, ಪಾಲಿಟಿಕ್ಸ್ ಎಂಟ್ರಿ ಆಗಿಲ್ಲ ಹೊರತು ಪಾಲಿಟಿಕ್ಸ್ ಚಾನ್ಸ್ ಇತ್ತು. ಇದೆಲ್ಲ ಡಿಸ್ಕಷನ್ ಮಧ್ಯೆ ನಾನೊಬ್ರು KV ಧನಂಜಯನ ತಗೊಳ್ತೀನಿ. ಈಗ ನೀವೆಲ್ಲ ಪ್ರಿಡಿಕ್ಷನ್ ಇದೆಲ್ಲ ಮಾಡ್ತಾ ಇದ್ದೀರಲ್ವಾ, ಕಾನೂನಾತ್ಮಕವಾಗಿ ಏನ್ ಮಾತಾಡ್ಬೇಕು ಅದನ್ನ ಮಾತ್ರ ಮಾತಾಡ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ಅಲ್ಲಿ KV ಧನಂಜಯ್ ಕರ್ಕೊಂಡ್ಬಂದು ಕೂರಿಸಿದಾಗ he is not ready to take the name also. Why? Because he is not the boundary of the law. ಅವ್ರಿಗೆ ಬೌಂಡ್ರಿ ಆಫ್ ದ ಲಾ ಗೊತ್ತಿರುತ್ತೆ. ನಾನೀಗ ನೇಮ್ ತಗೊಂಬಾರ್ದು, ಮಾತಾಡಬಾರ್ದು ಅಂತ ಹೇಳ್ತಿಲ್ಲ. ಜರ್ನಲಿಸ್ಟ್ಗಳು ಏನ್ ಮಾಡ್ಬೇಕು, ಆ ಕೆಲಸ ಮಾಡೋಣ ನಾವು. ಆ ಕೆಲಸ ಮಾಡಿದ್ರೆ ಶುದ್ಧ ಅನ್ಸೋದು. ಈಗ ವಸಂತ್ ಗಿಳಿಯಾರ್ ಅವರು ಬಂದು ಮಾತಾಡಿದ್ರಪ್ಪ ಸುವರ್ಣ ನ್ಯೂಸ್ ಅಲ್ಲಿ ಅವತ್ತು. ಬಂದು ಮಾತಾಡಿದಾಗ ಏನ್ ಅನ್ನಿಸ್ತು ನಿಮಗೆ? ಏನಪ್ಪ ಇವ್ರು ಪೂರ್ತಿ ಧರ್ಮಸ್ಥಳದ ಪರನೇ ಇದಾರಲ್ಲ, ಫುಲ್ ಆ ಕಡೆನೇ ಇದಾರಲ್ಲ. ಎಲ್ಲ ಈ ಆನೆ ಮಾವುತನ್ ಕೇಸ್ ಆಗ್ಲಿ, ಅವ್ರು ಮಾಡಿಲ್ಲ, ಬೇರೆಯವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ, ಅವ್ರು ಮಾಡಿದ್ದಾರೆ, ಎಲ್ಲೆಲ್ಲ ತಿರ್ಸ್ತಾ ಇದ್ದಾರೆ ಕೇಸ್ಗಳನ್ನೇ. ಒಂದೊಂದ್ ಕಡೆಯಿಂದ ಒಂದೊಂದ್ ಕಡೆ ತಿರ್ಸ್ತಾ ಇದ್ದಾರೆ. ದಟ್ ಇಸ್ ದ ವೇ ಆಫ್, ದಟ್ ಇಸ್ ನಾಟ್ ದ ವೇ. ಅದು ದಾರಿನೇ ಅಲ್ಲ, ಅದು ತಿರ್ಚೋದು ದಾರಿನೇ ಅಲ್ಲ ಅದು. ಈಗ ನೋಡಿ, ಒಂದು ಫಾರ್ ಆಗಿ ನಿಂತ್ಕೊಂಡು ಅಗ್ನಿ ಶ್ರೀಧರ್ ಮಾತಾಡಿದ್ರು, ಒಂದು ಫಾರ್ ಆಗಿ ನಿಂತ್ಕೊಂಡು ನೋಡಿ ವಿಡಿಯೋನ, ಅದನ್ನ 23-24 ನಿಮಿಷ ಪೂರ್ತಿ ನೋಡಿ. ನಮಗ್ ಗೊತ್ತಿಲ್ಲ, ಆದ್ರೆ ನಾವು ನೋಡಿಲ್ವಲ್ಲ, ಅವ್ರಿಗೆ ಅವ್ರದ್ದು ಸರಿ ಅದು. ಆದ್ರೆ ಕೀರ್ತಿ ಆಗ್ಲಿ, ವಸಂತ್ ಗಿಳಿಯರ್ ಆಗ್ಲಿ ಫುಲ್ ಅವ್ರ ಫಾರ್ ಆಗಿ ನಿಂತಿದಾರಲ್ವಾ, ಆ ನಿಂತಿರೋದಕ್ಕೆ ಒಂದೇ ಒಂದು ನಾನು ಕೇಳ್ಬೇಕಾಗಿರೋದು, ಯಾವ ತರ ಸಾಕ್ಷಿ ಮತ್ತೆ ಅವರ ಒಂದು ಕೊಲೆಗಳು ನಡೆದಿದೆಯಲ್ಲ, ಏನಕ್ಕೆ ನಡೀತು? ಯಾವ್ದಾದ್ರು ಒಂದು ಬೇರೆಯವರು ಹುಚ್ಚರು ಅವರು ಇವರು ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಮಾಡ್ಬಿಟ್ಟು ಹೂತಾಕ್ಬಿಟ್ಟು ಹೋದ್ರ? ಆ ಪ್ರಶ್ನೆನ ನಾನು ನಿಮ್ಗೆ ಇಡ್ತಾ ಇದ್ದೀನಿ. ದಯವಿಟ್ಟು ಅನಲೈಸ್ ಮಾಡುವಾಗ ಏನಾಗುತ್ತೆ, ಒಂದೇ ವಿಚಾರ ನೋಡಿ. ಈಗ ಸಮೀರ್ MD ವಿಡಿಯೋನು ಬಂತು. ಸಮೀರ್ MD ಯಾರು? ಒರಿಜಿನಲ್ ಆಗಿ ಸಮೀರ್ MD ಯಾರು? ಅವನ್ ಜನಾಂಗ ಬಿಟ್ಬಿಡಿ, ಧರ್ಮ ಬಿಟ್ಬಿಡಿ, ಬೇಡ ಅನ್ನೋದು. ಸಮೀರ್ MD ಇಸ್ ಎ ಟಿಪಿಕಲ್ ಸ್ಟೋರಿ ಟೆಲ್ಲರ್. ಅವನು ದೆವ್ವದ ಕತೆ ಅಥವಾ ಪುರಾಣದ ಕತೆಗಳು ಅಥವಾ ಇನ್ಯಾವುದೋ ಒಂದು ಲವ್ ಸ್ಟೋರಿ ಆಗಿರೋದು, ಮರಣ ಆಗಿರೋದು, ಏನೋ ಒಂದು ಕತೆಗಳು, ಅವು ಇವನ್ನ ಸ್ಟೋರಿ ಟೆಲ್ಲರ್. ಅವನು ಸ್ಟೋರಿ ಟೆಲ್ಲರ್ಗೇನು, ಅವನಿಗೆ ಯಾವ ಸ್ಟೋರಿ ಬರುತ್ತೆ ಅದಕ್ಕೆ ಪಾಲಿಶ್ ಹಚ್ತಾನೋ ಪಾಲಿಶ್ ಹಚ್ಚದೇನೋ ಹೇಗಾದ್ರೂ ಸರಿ ಜನಕ್ಕೆ ಅವನು ಆ ಸ್ಟೋರಿನ ಮುಂದೆ ಇಡಬೇಕು. ಸರಿ ತಾನೆ? ಕೀರ್ತಿ, ವಸಂತ್ ಗಿಳಿಯಾರ್ ಇಬ್ರಿಗೂ ಕೇಳ್ತಾ ಇದ್ದೀನಿ, ಇದು ಸರಿನಾ ತಪ್ಪು? ಈಗ ಸಮೀರ್ MD ಪರ ಮಾತಾಡ್ತಿದ್ದೀನಿ ಅಂತಲ್ಲ, ಅವನ್ ಪ್ರೊಫೆಷನ್ ಅವ್ನು ಮಾಡಿದಾನೆ. ಅಗ್ನಿ ಶ್ರೀಧರ್ ಒಂದ್ ಕಡೆಗೆ ಬಂದ್ರೆ ಅವ್ರು ಏನು, ಈಸ್ ಎ ರೈಟರ್, ಫಿಲಂ ಮೇಕರ್, ಜರ್ನಲಿಸ್ಟ್, ಎಲ್ಲ ಓವರ್ ಆಲ್ ಎಲ್ಲ ಇದ್ರಲ್ಲೂ ಇದಾರೆ ಅವರು, ಸೆಕ್ಟರ್ ಅಲ್ಲೂ ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ ಹೌದವರು. ಸೊ ಅವ್ರು ಏನ್ ಮಾಡಿದ್ದಾರೆ, ಅನಾಲಿಸಿಸ್ ಮಾಡಿ ಸುಮ್ಮನೆ ಆಗಿದ್ದಾರೆ. ಅನಾಲಿಸಿಸ್, ಜಸ್ಟ್ ಅನಾಲಿಸಿಸ್ ಅಷ್ಟೇ. ನೋ ವಾದ ಇಲ್ಲ, ವಿವಾದ ಇಲ್ಲ, ವಾದನೆ ಇಲ್ಲ. ಹಿಂಗಿತ್ತು, ಹಿಂಗಾಯ್ತು, ಹಿಂಗಾಗಬೇಕಿತ್ತು, ಯಾಕೆ ಒಬ್ರು ಕೂಡ ಮಾತಾಡ್ತಾ ಇಲ್ಲ ಇಷ್ಟೆಲ್ಲ ಆದ್ರೂ? ಇಷ್ಟನ್ ಮಾತ್ರ ಹೇಳಿದ್ದಾರೆ. ನೀವುಗಳೇನ್ ಮಾಡ್ತಾ ಇದ್ದೀರಿ? ಸೇಫ್ ಗಾರ್ಡ್ ಮಾಡ್ತಾ ಇದ್ದೀರಿ. ಒನ್ ಬೈ ಒನ್ ಸೇಫ್ ಗಾರ್ಡ್. ಇಟ್ಸ್ ನಾಟ್ ಎ ವೇ. ಇದಲ್ಲ ಜರ್ನಲಿಸಮ್ ದಾರಿ. ಇಲ್ಲ ಒಂದ್ ಪಾರವಾಗಿ ಇದಕ್ ನಿಂತ್ಕೊಂಡು ಸುಮ್ನಾಗ್ಬೇಕು, ಇಲ್ಲ ಸೆಂಟ್ರಲ್ ನಿಂತ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಮಾತಾಡ್ಬಿಟ್ಟು ಸುಮ್ನಾಗ್ಬೇಕು. ಯಾರನ್ನೂ ಸೇಫ್ ಮಾಡಕ್ ಆಗಲ್ಲ. ನಾವ್ ಹೇಗ್ ಸೇಫ್ ಮಾಡಕ್ಕಾಗುತ್ತೆ? ಸಮೀರ್ MD ವಿಚಾರ ಬಂತಲ್ವಾ, ಅದೇ ರೀತಿ ಗಿರೀಶ್ ಮಠಣ, ಮಹೇಶ್ ತಿಮ್ಮರೋಡಿ ಆಗ್ಲಿ, ಅವ್ರು ಯಾರು? ಅವ್ರೇನ್ ಜರ್ನಲಿಸ್ಟ್ಗಳ ಅಲ್ಲ, ರೈಟರ್ಗಳ ಅಲ್ಲ, ಅವರು ಹೋರಾಟಗಾರರು.
ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡುವಾಗ ಒಂದು ಮಾತು ಜಾಸ್ತಿ ಬರುತ್ತೆ, ಒಂದು ಮಾತು ಕಡಿಮೆ ಬರುತ್ತೆ. ಹೋರಾಟ ಏನಕ್ಕೆ ಹೋರಾಟ? ಅಲ್ಲಿ ಆಗಿರುವಂತಹ ಘಟನೆಗಳಿಗೆ ಒಂದು ಜಸ್ಟಿಸ್ ಬೇಕು. ಏನಾದ್ರೂ ಸರಿ ಕಾನೂನಾತ್ಮಕವಾಗಿ ಒಂದು ಜಸ್ಟಿಸ್ ಬೇಕು, ಅಷ್ಟೇ ಬೇಕಾಗಿರೋದು. ನ್ಯಾಯ ಸಿಗಬೇಕು, ಸಿಗಗಂಟ ಹೋರಾಟ ಮಾಡೋಣ. ಅದು ಹೋರಾಟದ ಕೆಲಸ ಅವ್ರದ್ದು. ಅದನ್ನ ಬಿಟ್ಬಿಟ್ಟು ಅವ್ರೇನಾದ್ರೂ ಕೂಡ ನಾವು ಹೇಳಿದ್ದು ಮಾಡಿದ್ದು ಸರಿ ಇದೆ ಅಂದ್ಬಿಟ್ಟು ಅವ್ರನ್ನೇನಾದ್ರು ಗಲ್ಲಿಗೇರ್ಸಕ್ಕಾಗತ್ತಾ? ಆಗಲ್ಲ. ಏನೇ ಆದ್ರೂ ಕಾನೂನಿಂದಾನೇ ಬರ್ಬೇಕು ತಾನೆ. ಜಸ್ಟ್ ನಾನು ಮೊದ್ಲೇ ಹೇಳದ್ನಲ್ಲ ನಿಮ್ಗೆ, ಯಾರಾದ್ರೂ ಒಬ್ರು ಒಳ್ಳೆ ಕಮೆಂಟ್ ಹಾಕ್ತಾರ್ರಿ. ಒಂದ್ 100 ಕಮೆಂಟ್ ಇದ್ರೆ 25% ಕಮೆಂಟ್ ಗುಡ್ ಕಮೆಂಟ್ಸ್ ಬರಲ್ಲ. ನಾನು ಅನಲೈಸ್ ಮಾಡ್ದಂಗೆ ಜಸ್ಟ್ 25% ಕಮೆಂಟ್ ಬರಲ್ಲ. ಇಷ್ಟೆಲ್ಲ ಇದ್ದಾಗ ಯಾರೋ ಒಬ್ರು ಪರವಾಗಿ ಅವ್ರು ಸರಿ ಇದ್ದಾರೆ, ಎಸ್ ಅಫ್ಕೋರ್ಸ್ ಅವ್ರು ಸರಿ ಇದ್ದಾರೆ, ಎಸ್ ಸರಿ ಇದ್ದಾರೆ ಅಂತ ಹೇಗೆ ಹೇಳಕ್ ಸಾಧ್ಯ? ಹಾಗಂತ ಹೇಳ್ಬಿಟ್ಟು ಊರವ್ರಿಗಿರೋ ಸ್ವಾಮೀಜಿಗಳಿಗೆ ಎಲ್ಲರಿಗೂ ನಾವೇನಾದ್ರು ತಪ್ಪು ಅಂತ ಹೇಳ್ತಾ ಇದೀವ? ಎಷ್ಟು ಜನ ಸ್ವಾಮೀಜಿ ಇದ್ದಾರೆ, ಎಷ್ಟು ಕ್ಷೇತ್ರಗಳಿದಾವೆ, ಎಷ್ಟು ಕ್ಷೇತ್ರಗಳು ನಮಗೆ ಎಲ್ಲರಿಗೂ ಗೊತ್ತು. ಅಗ್ನಿಶ್ರೀಧರ್ ಸರ್ ಹೇಳ್ದಂಗೆ ಇಡೀ ಊರವ್ರಿಗೆಲ್ಲ ಗೊತ್ತು. ಎಲ್ಲಾ ಕ್ಷೇತ್ರಗಳು ಕೂಡ ಮನಿ ಪಾರ್ಕಿಂಗ್ ಪ್ಲೇಸ್ ಅಂತ ಎಸ್ ನೆನ್ನೆ ಹೇಳಿದ್ರು, ಅದ್ಭುತವಾಗಿ ಹೇಳಿದ್ರು. ಮನಿ ಪಾರ್ಕಿಂಗ್ ಪ್ಲೇಸ್ಗಳು ಎಲ್ಲಾ ಕ್ಷೇತ್ರಗಳು, ಎಲ್ಲಾ ಬ್ಲ್ಯಾಕ್ ಮನಿನೂ ಕೂಡ ಎಲ್ಲಾ ಕ್ಷೇತ್ರಕ್ಕೂ ಹೋಗುತ್ತೆ. ಹಾಗಂತ ಹೇಳಿ ಎಲ್ಲಾ ಕ್ಷೇತ್ರಗಳು ಕೂಡ ಯಾವುದೇ ಫ್ಯಾಮಿಲಿ ಅಂಡರ್ ಇಲ್ಲ. ಅದನ್ನ ಯೋಚನೆ ಮಾಡಿ. ಎಲ್ಲಾ ಕ್ಷೇತ್ರಗಳು ಕೂಡ ಯಾವುದೇ ಫ್ಯಾಮಿಲಿ ಅಂಡರ್ ಇಲ್ಲ. ನನಗೆ ನಿಜ ಹೇಳಬೇಕು ಅಂದ್ರೆ ಮಾತಾಡಕ್ ಇಷ್ಟ ಇಲ್ಲ. ಸ್ವಲ್ಪ ತನಿಖೆಗಳಾಗ್ಲಿ ಅಂತ ಸುಮ್ಮನಿದ್ದೀನಿ. ಆದ್ರೂ ಕೂಡ ಇನ್ನೇನಾಗುತ್ತೆ, ವಿಡಿಯೋಸ್ ಡಿಸ್ಟರ್ಬ್ ಮಾಡುತ್ತೆ ನನ್ನ ಮೈಂಡ್, ನನ್ನ ಮನ್ಸನ್ನ. ಕ್ಷೇತ್ರಗಳ ಆತರ ಇದ್ದಿದ್ರೆ, ಈಗ ತುಂಬಾ XYZ ಕ್ಷೇತ್ರಗಳಿದಾವೆ, ಅದ್ ಯಾವ್ದಾದ್ರು ಈ ತರ ಫ್ಯಾಮಿಲಿ ವೈಸ್ ಇದೆಯಾ? ಇಲ್ಲ ರೀ, ಇಲ್ಲ. ಹಾಗಂತ ಹೇಳಿದ್ರೆ ಈಗ ಅವತ್ತು RCB ಟಿ ಶರ್ಟ್ ಹಾಕೊಂಡು ಯಾವ್ದೋ ಒಂದು ಹುಡುಗ ದೇವಸ್ಥಾನಕ್ಕೆ ಹೋದ. ದೇವಸ್ಥಾನ ಯಾರಪ್ಪನ ಮನೆ ಸೊತ್ತಲ್ಲ. ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಅವನೇನಾದ್ರೂ ಮಾತಾಡ್ಬೋದು. ಸಂವಿಧಾನದಲ್ಲಿ ಹಂಗಾದ್ರೆ ಅವನಿಗೆ ಅರ್ಹತೆ ಇಲ್ವಾ ಮಾತಾಡ್ಲಿಕ್ಕೆ? ಇಲ್ವಾ? ಇರುತ್ತೆ, 100% ಇದೆ. ಅವನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಎಂಟ್ರಿ ಯಾಕೆ ಆಗ್ಲಿಲ್ಲ? ಎಂಟ್ರಿ ಯಾಕೆ ಬಿಡ್ಲಿಲ್ಲ? ಯಾಕೆ ದೇವಮಾನವ ಅನ್ಬಿಟ್ಟು ಯಾರನ್ನೋ ಒಬ್ರನ್ನ ಅನ್ಕೊಬೇಕು? ಹೆಂಗ್ ಅನ್ಕೊಳಕಾಗುತ್ತೆ? ದೇವಮಾನವ ಅನ್ಬಿಟ್ಟು ಯಾರೋ ಒಬ್ರನ್ನ ಹೆಂಗ್ ಅನ್ಕೊಳಕಾಗತ್ತೆ? ನೀವೇ ಯೋಚನೆ ಮಾಡಿ. ಮನುಷ್ಯರನ್ನ ದೇವ್ರ ತರ ನೋಡಬಾರ್ದು, ನನ್ನ ಸಿದ್ಧಾಂತ ಅದು. ಹಾಗಂತ ಹೇಳಿ ಈ ಹುಡುಗನ್ನ ಯಾವ್ದೋ RCB ಟಿ ಶರ್ಟ್ ಹಾಕೊಂಡು ಎಲ್ಲಿಂದಾನೋ ಪಾದಯಾತ್ರೆ ಮಾಡ್ಕೊಂಡ್ ಬಂದ. ದೇವಸ್ಥಾನದೊಳಗೆ ಬಿಡ್ಬೇಕಿತ್ತಾನೆ. ಇದನ್ನು ಅಗ್ನಿಶ್ರೀಧರ್ ಅವರು ತಗೊಂಡಿದ್ದಾರೆ, ವಿಚಾರ ತಗೊಂಡಿದ್ದಾರೆ, ಇದನ್ನ ಹೈಲೈಟ್ ಮಾಡಿದ್ದಾರೆ. ದೇವಸ್ಥಾನದೊಳಗೆ ಬಿಟ್ಟಿದ್ರೆ ಏನಾಗೋದು? ದರ್ಶನ ಮುಗಿಸ್ಕೊಳ್ಳೋನು ಬರೋನು, ಜಸ್ಟ್ ಅಷ್ಟೇ. ನ್ಯೂಸ್ ಬರ್ಬೇಕಿತ್ತು, ಅಷ್ಟು ಜನ ಸೇರ್ಬೇಕಿತ್ತು, ಕಾಂಟ್ರವರ್ಸಿ ಆಗ್ಬೇಕಿತ್ತು. ಅದೆಲ್ಲ ಯಾಕೆ ಬೇಕಿತ್ತು? ಯಾಕೆ ಬೇಕು ಹಂಗೆ? ಇನ್ನೊಬ್ರು ಹೇಳ್ತಾರೆ ಅವ್ನು ಯಾವ್ದೋ ಗೋವಾಗ್ ಹೋಗಿದ್ರೆ ಅಲ್ಲಿಗೆ ಹೋಗ್ಬಿಡಿ, ಅದ್ ಬೇಡ, ಅದು ವಿಚಾರ, ಅದು ಎಲ್ಲೆಲ್ಗೋ ಹೋಗುತ್ತೆ. ನನ್ನ ಇಂಟೆನ್ಷನ್ ಇಷ್ಟನೇ. ಎಲ್ಲರೂ ಅವ್ರವ್ರ ಕರ್ತವ್ಯನ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಓವರ್ ಡಿಸ್ಕಷನ್ ಆಗಲ್ಲ, 100% ಆಗಲ್ಲ. ಈಗ ನಾನು ಥರ್ಡ್ ಐ ನ್ಯೂಸ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಒಂದು 20 ಡೇಸ್ ಬ್ಯಾಕ್ ಇಂದ ಏನ್ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಜಸ್ಟ್ ಅಲ್ಲಿ ನಡೀತಾ ಇರುವಂತಹ ಸಿನಾರಿಯೋ, ಘಟನೆಗಳು, ಅಲ್ಲಿ ನಡೀತಿರುವ ಘಟನೆಗಳನ್ನ ಜನರ ಮುಂದೆ ಮಧ್ಯಾಹ್ನ ರಾತ್ರಿ ಕರೆಕ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಥರ್ಡ್ ಐ ಸುಬ್ರಹ್ಮಣ್ಯ ಎಸ್ ಅವರು ಅಪ್ಡೇಟ್ ಮಾಡ್ತಾ ಇದಾರಲ್ವಾ, ಬಟ್ ಅವರು ಡಿಸೈಡ್ ಆಗಿಲ್ಲ. ಇವ್ರದ್ದು ಹಿಂಗೇನೆ, ಅವ್ರದ್ದು ಹಿಂಗೇನೆ ಅನ್ಬಿಟ್ಟು. ಅಗ್ನಿ ಅವ್ರು ಮಾತಾಡಿರೋದು ಬದಿಗಿಟ್ಬಿಡಿ, ಅವ್ರು ಪೂರ್ತಿ ಅನಲೈಸ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಅವರ ಆಸುಪಾಸು ಸಮಕಾಲೀನಂತವ್ರು ಅಂತಾನು ಹೇಳ್ಬೋದು. ಒಂದ್ 5-6 ವರ್ಷ ವ್ಯತ್ಯಾಸ ಇರ್ಬೋದು ಅವ್ರಿಗೂ ಇವ್ರಿಗೂ, ಅಥವಾ 10 ವರ್ಷನೇ ವ್ಯತ್ಯಾಸ. ನಮಗೂ ಅವ್ರಿಗೂ ಎಲ್ಲ ತುಂಬಾ ವ್ಯತ್ಯಾಸ ಇದೆ ಬಿಡಿ. ನನ್ಗಿನ್ನು 31-32 ವರ್ಷ. ಇವರೆಲ್ಲ ಏನು ಆ ಸಮಕಾಲೀನಂತವ್ರು. ಅವರು ನೋಡಿರೋದನ್ನ ಪೋಟ್ರೆ ಮಾಡ್ತಾ ಇದ್ದಾರೆ ಹೊರಗಡೆಗೆ.
ಆದರೆ ಬೇರೆದೇನ್ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ, ವಿಚಾರನೇ ದಿಕ್ಕನ್ನೇ ತಪ್ಪಿಸ್ತಾ ಇದ್ದೀರಿ. ವಿಚಾರ ದಿಕ್ಕು ತಪ್ಸಕ್ಕೆ ಅಂತಾನೆ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದೀರಿ ಅನ್ಸುತ್ತೆ. 1-to-1 ವಿಡಿಯೋ ಮಾಡಬೇಡಿ, ಸ್ಟಾಪ್ ಮಾಡಿ ಇಲ್ಲಿಗೆ. ಸಮೀರ್ ನನ್ ಹೇಳದ್ನಲ್ಲ, ಈಸ್ ಎ ಪ್ರೊಫೆಷನಲ್ ಸ್ಟೋರಿ ಟೆಲ್ಲರ್. ಅವನು ಯೂಟ್ಯೂಬ್ ಮುಖಾಂತರ AI ತಂತ್ರಜ್ಞಾನ ಯೂಸ್ ಮಾಡ್ಕೊಂಡು ಕಲರ್ಫುಲ್ ಆಗಿರೋದನ್ನ ನಂಬಕ್ಕೆ ಅಂತ ಬಿಡೋದು, ಇಲ್ಲ ನಂಬದ ಹೋದ್ರು ನಮ್ ಇಷ್ಟ, ನಂಬ್ತಾರ ಬಿಡ್ತಾರೋ ನಮ್ ಇಷ್ಟ, ಯಾರೋ ವ್ಯೂವರ್ಸ್ ಇಷ್ಟ. ಬಟ್ ಅದನ್ನ ನಾವು ಅನಲೈಸ್ ಮಾಡಕ್ ಯಾವ್ದೇ ತರ ಹಕ್ಕಿಲ್ಲ ನಮ್ಗೆ. ದಯವಿಟ್ಟು ಏನ್ ಈ ಒಂದು ಪಬ್ಲಿಕ್ ಇದೆ, ಪಬ್ಲಿಕ್ಗೆ ಒಳ್ಳೆ ಮೆಸೇಜ್ ನ ತಲುಪ್ಸೋಣ, ಒಳ್ಳೊಳ್ಳೆ ಮೆಸೇಜ್ ನ ತಲುಪ್ಸೋಣ. ಸುಮ್ನೆ ಅವ್ರಿಗೆ ಇವ್ರು ಕಿತ್ತಾಡೋದು, ಇವ್ರಿಗೆ ಅವ್ರು ಕಿತ್ತಾಡೋದು ಮಾತೆತ್ತ ಮತ್ತಿನ್ ಜಗದೀಶ್ ಬರುತ್ತೆ, ಲಾಯರ್ ಜಗದೀಶು ಬಾಯ್ ಬಂಗಂಗ್ ಬಂದಂಗ್ ಹೋಗಿತಾನಂತೆ. ಯಾವ ಕಡೆ ಯಾರ ಕಡೆ ಇರ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಮನ್ಸಿಗೆ ಬಂದಂಗ ಅವರು ಏನ್ ಪ್ರೊಫೆಷನ್ ಲಾಯರ್ ಅನ್ನೋಂಗ್ ನನ್ಗೇನ್ ಅನ್ಸಲ್ಲ. KV ಧನಂಜಯ್ ನೋಡ್ರಿ, ಎಷ್ಟು ಕೂಲ್ ಆಗಿ ಕರೆಕ್ಟ್ ಆಗಿ ಒಂದು ಲೈನ್ ಅಪ್ ಅಲ್ಲಿ ತಗೊಂಡೋಗಿದ್ದಾರೆ. ಯಾರು ಅಂತ ಹೇಳಕ್ಕೆ ರೆಡಿ ಇಲ್ವಲ್ಲ ಅವರು ಆಸ್ ಎ ಲಾಯರ್. ಸರಿ ತಾನೆ? ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.